ನಮಸ್ಕಾರಣ. ನೇರವಾಗಿ ಬಾರ್ಗ ಮನೆಗ ಅಥವಾ ಚಿಕ್ಕ ಮನೆಗ? ಮೊದಲು ನಾನ್ ಗೋಪಾಲನ್ ನೋಡ್ಬೇಕು. ನಾನ್ ಒಳಗೋಗೋದು ಕಾಣಾನೆ ಅವನು. ಗಾಡಿ ಎತ್ತ. ಅಯ್ಯೋ ದೇವ್ರೆ, ಈ ನನ್ನ ಮಗ ಜೈಲಿಂದ ಹೊರಗೆ ಬಂದ್ಬಿಟ್ನ. ಎಲ್ಲೋ ಗೋಪಾಲ, ಹೇಳ ಎಲ್ಲವನೇ ಅವನ? ನಾನ್ ಹೇಳೋದನ್ ಸ್ವಲ್ಪ ಕೇಳಿ. ಆಗಿದ್ದೆಲ್ಲ ಆಗೋಯ್ತು. ನಮ್ ಹೋಟ್ಲಲ್ಲಿರೋ ಬಿಸಿ ಬಿಸಿ ತಿಂಡಿ ತಿಂದು ನಡೆದಿದ್ದೆಲ್ಲ ಮರ್ತ್ಬಿಡಿ. ಮರಿಬೇಕಾ? ನನ್ನ 6 ತಿಂಗಳು ಜೈಲಲ್ಲಿ ಹಾಕಿದ್ದ ಅವನನ್ನ ನಾನ್ ಮರಿಬೇಕಾ? ಎಲ್ಲೋ ಆ ಗೋಪಾಲ? ಗೊತ್ತಿಲ್ಲ. ಏಯ್, ಏನ್ ನೋಡ್ತಿದ್ದೀರೋ? ಹಾಕೊಂಡ್ ಚಚ್ರ ಅದನ್ನ. ಮಾಡ್ರ. ಯಾಕಣ ನಮ್ಮ ಹೋಟ್ಲಲ್ಲಿ ಇಲ್ಲಿ ಏನ್ ನಡೀತಿದ್ಯೋ? ನಮ್ ಗೋಪಾಲ ಎಲ್ಲಿ ಹೋದ? ಅವಾಗ ಅವ್ರಿಗೆ ಕಲಿಯಕ್ ಆಗ್ಲಿಲ್ವಂತೆ, ಈ ಕಲಿತಿದ್ದಾರೆ. ಕಲಿತಿದ್ದಾನೋ? ಡ್ಯಾನ್ಸ್. ಅಯ್ಯೋ ದೇವ್ರೆ, ಡಾನ್ಸ್! ಸಾಯಕ್ಕಿಂತ ಮುಂಚೆ ಡ್ಯಾನ್ಸ್ ಕಲ್ತ್ಕೊಂಡು ಅರಂಗೇಟ್ರ ಮಾಡಿ ಸಾಯ್ಬೇಕು ಅಂತ ಶಪಥ ಮಾಡಿದ್ದಾರೆ. ಓಹ್, ಇನ್ನು ಏನೇನ್ ನೋಡ್ಬೇಕು ಈ ಜನ್ಮದಲ್ಲಿ ದೇವ್ರೆ. ಟೀಚರ್ ಇವ್ರು ನನ್ ಕಾಲ್ ತೊಳೆದ್ರು. ನಾನ್ ತುಳ್ದೇ ಇಲ್ಲ ಟೀಚರ್. ಏನಾಯ್ತು? ನನ್ ಕಾಲು ತುಳಿದ್ರು. ಈ ಸ್ಟೂಡೆಂಟ್ಗೆ ತಾಳ ಅಂದ್ರೆ ಗೊತ್ತಿಲ್ಲ ಟೀಚರ್. ತಾಳ ಗೊತ್ತಿಲ್ದೇ ಇರೋದು ಮಕ್ಕಳಿಗಲ್ಲ, ನಿನಗೆ. ನೀವು ತಾಳ ಹಾಕೋದ್ರಲ್ಲಿ ಮಿಸ್ಟೇಕ್ ಮಾಡಿರೋದು ನಾನಲ್ಲ ಬಿಡಿ. ನನ್ ಮೇಲೆ ಹೇಳ್ತಿದ್ಯಾ? ಒಬ್ಬ ಸ್ಟೂಡೆಂಟ್ ಹತ್ರ ಟೀಚರ್ ಈ ತರ ಮಾತಾಡಬಾರ್ದು. ನಾಳೆ ನಾನು ದೊಡ್ಡದಾಗಿ ಮರ ಆಗಿ ಬೆಳಿಬಹುದು. ನಾಳೆ ನಾನು ಏನಾಗ್ತೀನಿ ಅಂತ ಯಾರಿಗ್ ಗೊತ್ತು? ಒಬ್ಬ ಕಲಾ ತಿಲಕ ಆಗ್ಬೋದು. ರಮ್ಯಾ ತರನೋ, ರಕ್ಷಿತಾ ತರನೋ, ಅಥವಾ ರಂಭಾ ತರನೋ ಸಿನಿಮಾದಲ್ಲೂ ಮಾಡ್ಬೋದಲ್ವಾ? ನೃತ್ಯ ಅನ್ನೋದು ದೊಡ್ಡ ಸಮುದ್ರದ ಹಾಗೆ. ನೀವು ಅದರಲ್ಲಿ ಈಜೋಡಿರಿ, ನಾನು ಅದರ ಪಕ್ಕದಲ್ಲಿ ನಿಂತ್ಕೊಂಡು ಮುಟ್ಟಾದ್ರೂ ನೋಡ್ತೀನಿ. ಸಾಕು ಶುರು ಮಾಡಿ. ಸ್ವಲ್ಪ ನಿಲ್ಸಿ. ಟೀಚರ್, ಈ ಡ್ಯಾನ್ಸ್ ಕ್ಲಾಸಿಗೆ ಸೇರಿಸ್ಬಿಟ್ಟು ನನ್ ಮಗಳ ಕಾಲ್ ನೋಡಿ. ಇಲ್ಲಿ ನೋಡಿ ಹೇಗಾಗಿದೆ ನೋಡಿ. ಹೇಳಮ್ಮ, ಇಷ್ಟು ಜನ ಸ್ಟೂಡೆಂಟ್ ಅಲ್ಲಿ ನಿನ್ ಕಾಲಿಗೆ ಯಾರು ಏಟ್ ಮಾಡಿರೋದು? ಅಲ್ಲಿ ಆ ಸ್ಟೂಡೆಂಟೇ. ಅಯ್ಯಯ್ಯೋ, ಇವನು ಸ್ಟೂಡೆಂಟಾ? ಇಲ್ಲಿ ನೋಡಿ ಟೀಚರ್ ಅಮ್ಮ, ಈ ಆನೆ ಪಕ್ಕದಲ್ಲಿ ಯಾರು ಚಿಕ್ಕ ಮಕ್ಕಳು ಕುಣಿಯಕ್ಕಾಗುತ್ತಾ? ಇವನಿಗೆ ಬೇರೆ ಕೆಲ್ಸನೇ ಇಲ್ವಾ? ಎಳೆ ಮಕ್ಕಳ ಜೊತೆ ಆಟ ಆಡ್ಕೊಂಡು ನಿಂತವನಲ್ಲ. ನೋಡಿ, ನೀವ್ ಆ ತರ ಎಲ್ಲ ಮಾತಾಡ್ಬೇಡಿ. ನಿಮ್ ಮಗಳು ಡ್ಯಾನ್ಸ್ ಕಲ್ತು ದೊಡ್ಡ ಹೆಸರು ಮಾಡ್ಬೇಕು ಅಂತ ನಿಮ್ಗೆ ಆಸೆ ಇಲ್ವಾ? ಅದೇ ರೀತಿ ನಮ್ ತಂದೆ ತಾಯಿಗೂ ಆಸೆ ಇತ್ತು. ನಮ್ಮಮ್ಮ ಆಸೆನ ನೆರವೇರಿಸದೆ ಸತ್ ಹೋದ್ರು. ಈಗ ನಮ್ಮ ಅಪ್ಪನಿಗೋಸ್ಕರ ತುಂಬಾನೇ ಕಷ್ಟಪಟ್ಟು ಇದನ್ನೆಲ್ಲ ಕಲಿತಾ ಇದ್ದೀನಿ. ನಾವೆಲ್ಲ ಮಕ್ಕಳೇ ಅಲ್ವಾ? ತಾಳ ತಪ್ಪಾದಾಗ ಈಗೆಲ್ಲ ಆಗುತ್ತೆ. ನೀವ್ ನೋಡ್ತಾ ಇರಿ, ಮುಂದೆ ಒಂದಿನ ನಾನ್ ತುಂಬಾ ದೊಡ್ಡ ಡ್ಯಾನ್ಸರ್ ಆಗೇ ಆಗ್ತೀನಿ. ಇದು ಸತ್ಯ. ಹೌದು, ಇದು ಸತ್ಯನೇ. ಫೋನ್ ಬರ್ತಾ ಇದೆ ನೋಡಿ. ಏನೋ ಇಲ್ಲಿ ಕೇಳೋಣ. ಆ ಕಿಲಾಡಿ ರಾಜ ಬಂದ್ಬಿಟ್ಟು ಹೋಟ್ಲನ್ನೆಲ್ಲ ಹೊಡೆದಾಕಿ ಇಲ್ಲಿ ಎಲ್ಲಾನು ಹಾಳು ಮಾಡ್ತಿದ್ದಾನೆ. ಈಗಲೇ ಬರ್ತೀನಿ ಇರೋ. ಟೀಚರ್, ಇವತ್ತು ನನಗೆ ಲೀವ್ ಬೇಕು. ನನ್ನ ಬಿಸ್ನೆಸ್ ಸೆಂಟರ್ ಅಲ್ಲಿ ಒಂದು ಚಿಕ್ಕ ಗಲಾಟೆ ಆಗ್ತಿದೆ, ನಾನು ಹೋಗ್ಬೇಕು. ಥ್ಯಾಂಕ್ ಯು. ಅಯ್ಯೋ, ಮರ್ತೋದ್ನಲ್ಲ. ಅಣ್ಣ, ಈ ಮಗು ಹಾಸ್ಪಿಟಲ್ ಕರ್ಸ್ ನಾನು ನೋಡ್ಕೊಳ್ತೀನಿ. ಎಲ್ಲಿಂದ ಬರ್ತಾರ ಇವರೆಲ್ಲ? ಬಿಸಿ ಬಿಸಿ 2 ಪರೋಟ. ಹಲೋ, ಖಾದರ್ ಅಂಡ್ ಖಾದರ್ಸ್ ಆಂಬುಲೆನ್ಸ್ ಸರ್ವಿಸ್. ನೋಡು, ನಿನ್ನ ಆಂಬುಲೆನ್ಸ್ ತಗೊಂಡು ಮಾರ್ಕೆಟ್ ಅಲ್ಲಿರೋ ನಮ್ಮ ಅಂಗಡಿ ಹತ್ರ ಬಂದ್ಬಿಡು. ಚಿಕ್ಕ ಗಲಾಟೆ, ಬೇಗ ಬರ್ಬೇಕು. ನಾನ್ ಬಂದ್ಬಿಟ್ಟ. ಇದೇನಿದು ಕೆಳಗಡೆ ಮಾತ್ರ ಹೋಗ್ತಾ ಐತೆ? ಅದು
ಸ್ವಲ್ಪ ಲೇಟ್ ಆಗೋಯ್ತು. ಏನ್ ವಿಷಯ ಅಂದ್ರೆ ಸ್ವಲ್ಪ ದಿನದಿಂದ ಡ್ಯಾನ್ಸ್ ಅಂದ್ರೆ ಹುಚ್ಚಿಡ್ದಿದೆ. ಭರತನಾಟ್ಯಂ. ಇದೇನಿದು ಈ ಅಳ್ಳಾಡ್ತಾ ಇರೋದು? ಸಾನಿಯಾ ಮಿರ್ಜಾ ಆಗ್ತೀರ ನೀವು? ಮೂಗ್ ಬಟ್ಟೆಲ್ಲ ಹಾಕೊಂಡಿದ್ದೀರಾ? ಸ್ಟಾರ್ಟ್ ಮಾಡೋಣ ತಮ್ಮ. ಅದಕ್ಕೂ ಮುಂಚೆ ಒಂದು ಚಿಕ್ಕ ವಿಷಯ, ತುಂಬಾನೇ ಮುಖ್ಯವಾದ್ದು. ನನ್ನ ಅಂಗಡಿಗೆ ಸೀದಾ ಆಪೋಸಿಟ್ ನಲ್ಲಿ ನೀನ್ ಅಂಗಡಿ ಓಪನ್ ಮಾಡ್ತೀನಿ ಅಂದಿದ್ದು ನನಗೆ ತುಂಬಾನೇ ಸಂತೋಷ ಆಯ್ತು. ಪಾಪ ನಮ್ಮ ಅಣ್ಣನೇ ಅಲ್ವಾ, ಪಾಪ ನಮ್ ಜನರೇ ಅಲ್ವಾ. ಈ ಕಡೆ ತಿಳಿಸಾರ್ ತಿನ್ಲಿ, ಈ ಕಡೆ ಸಾಂಬಾರ್ ತಿನ್ಲಿ ಅಂತ ಸುಮ್ನಿದ್ದೆ. ಆದ್ರೆ ನೀನೇನ್ ಮಾಡಿರೋದು ಎಣ್ಣೆ, ಸಾರಾಯಿ, ಗಾಂಜಾ ಮಾರ್ದೆ. ಅದಕ್ಕೆ ನಾನು ನಿನ್ಗೆ ಹಾಕೊಟ್ಟಿದ್ದು. ಲೈ, ಫ್ಯಾಮಿಲಿ ಸ್ಟಾರ್ ಹೋಟ್ಲೆಲ್ಲ ಬಿಟ್ಬಿಟ್ಟು ಈ ತರ ಜಾಗದಲ್ಲಿ ತಿನ್ನಕ್ ಶುರು ಮಾಡಾಯ್ತು. ಈ ತರ ನಡೆಯುವಾಗ ನಿಂತರ ಅಯೋಗ್ಯ ಕೆಲಸ ಮಾಡೋದಕ್ ಶುರು ಮಾಡಿದ್ರೆ ಮತ್ತೆ 5 ಸ್ಟಾರ್ ಹೋಟ್ಲಿಗೆ ಹೋಗ್ತಾರೆ. ಅದಕ್ಕೆ ನಾನು ಒಪ್ಕೊಳ್ಳೋದಿಲ್ಲ. ಅದಕ್ಕೆ ನೀನ್ ನನ್ ಬಂಗಾರ ಮತ್ತೆ ಹೋಗ್ಬಿಡ್ಬೇಕು. ಅದಕ್ಕೆ ಪ್ರೀತಿಯಿಂದ ಹೇಳ್ತಾ ಇದೀನಿ. ನನ್ ಜೊತೆ ಏನೋ ಮಾತಾಡ್ತೀಯಾ? ನಾನ್ ಕಿಲಾಡಿ ಕಣ. ಹೋಗೋ ಕಿಲ್ಲಾಡಿ ನನ್ ಮಗನೇ. ಗೋಪಾಲ್ ಹೊಡಿಯಕ್ ಶುರು ಮಾಡಿದ್ರೆ ಇಂಟರ್ವೆಲ್ ಇರಲ್ಲ, ಬರೀ ಕ್ಲೈಮ್ಯಾಕ್ಸೇ. ನನ್ನ ಹೊಡಿಬೇಡ, ಸಾಕು, ನಿಲ್ಸು ಅಂತ ನೀನ್ ಕೇಳಿದ್ರೆ ನಾನ್ ನಿಲ್ಸೋದೇ ಇಲ್ಲ. ಹಿಂದೆಯಿಂದ ಹೊಡಿಯಕ್ ಬರ್ತಾನೆ, ಅದು ಫೌಲ್ ತಾನೆ? ಸರಿಯಾಗಿ ಮುಖ ಎಲ್ಲ ಊಷ್ಟ ಆಗ್ಬಿಟ್ಟೈತೆ. ಇಷ್ಟು ಜನ ಸಾಗಿಸ್ಬೇಕು. ಏನೇ ಹೇಳು, ಗೋಪಾಲ್ ಅಂದ್ರನೇ ಒಂದ್ ವಿಷಯ. ಗೋಪಾಲ್ ಒಂದು ವಿಷಯ ಅಲ್ಲ, ಗೋಪಾಲ್ ಒಂದು ವಿಷಯ ಅಲ್ವೇ ಅಲ್ಲ. ಗೋಪಾಲ್ ಒಬ್ಬ ವ್ಯಕ್ತಿ ಅಲ್ಲ, ಗೋಪಾಲ್ ಒಂದು ಸಂಘ ಅಲ್ಲ, ಗೋಪಾಲ್ ಒಂದು ಸಂಸ್ಥೆ ಅಲ್ಲ. ಗೋಪಾಲ್ ಅಂದ್ರೆ ರಾಜ್ಯ, ಗೋಪಾಲ್ ಅಂದ್ರೆ ಕಂಟ್ರಿನೇ. ಒಂದು ಕಂಟ್ರಿ, ಒಂದು ರಾಜ್ಯ. ಅಣ್ಣ ಇಲ್ಲಿ ನೋಡಿ ಅಣ್ಣ. ಈ ಕಡೆ ನೀನೀಗ ಎಲ್ಲಿಂದ ಬಂದೆ? ನಾನು ಅಲ್ಲಿಂದ ಇಲ್ಲಿ ಬಂದ್ಬಿಟ್ಟೆ. ಯಾಕೆ? ಈ ಸಿಟಿನ ಸ್ವಲ್ಪ ಸುತ್ತಾಡ್ಕೊಂಡು ಹೋಗೋಣ ಅಂತ. ನೋಡ್ದೆ. ಯಾಕೆ? ನಿಜ ಹೇಳು, ನೀನ್ ಇಲ್ಲಿಗೆ ಯಾಕೆ ಬಂದೆ? ಏನು ಇಲ್ಲ, ಬೇಗ ಹೇಳಲ್ಲ. ಸ್ಟಾರ್ ಹೋಟೆಲ್ನವರು ಥಾಮಸ್ ಅಣ್ಣನ ಅಂಗಡಿ ಖಾಲಿ ಮಾಡು ಅಂತ ಹೇಳೂ ಇಲ್ಲ, ಅಗ್ರಿಮೆಂಟ್ಗೆ ಕೈ ಹಿಡ್ಕೊಂಡು ಎಬ್ಬೆಟ್ ಹೊತ್ತಿಸ್ಲೂ ಇಲ್ಲ, ಥಾಮಸ್ ಅಣ್ಣನ ಯಾರು ಹೊಡೆದೂ ಇಲ್ಲ, ಹಾಸ್ಪಿಟಲ್ ನಲ್ಲಿ ಅವ್ರನ್ನ ಅಡ್ಮಿಟ್ ಮಾಡೂ ಇಲ್ಲ. ನನ್ ಕತ್ತಿ ಹಿಡ್ಕೊಂಡಿರೋದಕ್ಕೆ ನಾನು ಇದನ್ನ ಹಾಕೊಂಡು ಇಲ್ಲ. ಯಾರೋ ನಮ್ಮ ಅಪ್ಪ ನೋಡ್ತಿದ್ದು? ಟಿಪ್ಪರ್ ವಾಸು ಅಲ್ಲ. ಯಾರೋ ಈ ಆಂಬುಲೆನ್ಸ್ ನನ್ ಶೆಡ್ಡಿಗೆ ತಂದಿರೋದು?
ಈ ಕಾಮಿಕ್ ಬುಕ್ ಅಲ್ಲಿ ಕತೆ ಸಖತ್ತಾಗಿದೆ. ಒಬ್ಬ ಮಾಯಾವಿ ಒಂದು ಹುಡುಗಿನ ತನ್ನ ಹಿಂದೆ ಸುತ್ತಿಸ್ತಾ ಇದ್ದಾನೆ. ಯಾರೋ ನೀನು? ಕೃಷ್ಣ ಮೋಹನ್, ನಮ್ಮ ಹೋಟೆಲ್ ನಡೆಸ್ತಾ ಇರೋ ಸಾಯಿ ಮೋಹನ್ ಇದಾರಲ್ಲ, ಅವ್ರ ಮಗ ನಾನು. ನನ್ಗೆ ಹೋಟೆಲ್ ನಡೆಸೋದು ಬಿಸ್ನೆಸ್. ಏ ಶಂಕ್ರು, ಏನಣ್ಣ? ಬಾರೋ ಇಲ್ಲೇ. ಸರಿಯಾಗಿ ನೋಡು, ನೀನ್ ಹೇಳಿದ್ದು ಇವರೇ ಅಲ್ವಾ? ಅದು ಸರಿಯಾಗಿ ನೋಡು. ಅದೇ ಕಣ್ಣು, ಅದೇ ಮೂಗು, ಅದೇ ಅಣ್ಣ. ಸರಿ, ಇಷ್ಟು ದಷ್ಟಪುಷ್ಟವಾಗಿರೋ ಬಾಡಿನ ಕೈ ಕಾಲು ಮುರಿದು ಮುಖ ಮಾಡ್ಕೊಂಡು ನಮ್ಮ ಆಂಬುಲೆನ್ಸ್ ಅಲ್ಲಿ ಕರ್ಕೊಂಡು ಹೋಗ್ಬೇಕಂದ್ರೆ ನನಗೆ ಎಷ್ಟು ಖುಷಿ ಆಗುತ್ತೆ. ಲೇ ನೀನ್ ಸ್ವಲ್ಪ ಸುಮ್ನಿರೋ ಕಾದರ್. ಎಲ್ಲದಕ್ಕೂ ರೀತಿ ನೀತಿ ಅಂತಿದೆ ಅಲ್ವಾ? ಅಣ್ಣ, ನಾವ್ ಇಲ್ಲಿಗೆ ಬಂದಿದ್ದು ನೀವ್ ಅಪ್ಪನ ಕೊಟ್ಟಿದ್ದು ವಾಪಸ್ ನಿಮಗ್ ಕೊಟ್ಟು, ಅಪ್ಪನಿಂದ ನೀವು ತಗೊಂಡಿರೋದನ್ನ ವಾಪಸ್ ತಗೊಂಡ್ ಹೋಗ್ ಬಂದಿದ್ದೀವಿ. ಓಹೋ, ಹೇಳ್ದಾಗ ಮಾಡಿದ್ರೆ ನಿಂಗೆ ಅಸಲು ಅಷ್ಟೇ ಸಿಗುತ್ತೆ, ಇಲ್ಲಾಂದ್ರೆ ಬಡ್ಡಿ ಸೇರ್ ಸಿಗುತ್ತೆ. ಹೋಗೋ ನನ್ ಕೈ ಕೆಲ್ಸ ಕೊಡ್ಬೇಡ. ಕೈ ಮಾತ್ರ ಅಲ್ಲ, ಟಿಪ್ಪರ್ ಜೊತೆಗೆ ಈ ಬಾಡಿನ ಪೀಸ್ ಪೀಸ್ ಮಾಡಿನೇ ನಾವಿಲ್ಲಿಂದ ಹೋಗೋದು. ಅಣ್ಣ, agreement ಸ್ವಲ್ಪ ಕೊಡಿ. ಇಲ್ಲ ಅಂದ್ರೆ ಏನ್ ಮಾಡ್ತೀಯಾ? ಇವ್ರು ಏನ್ ಮಾತಾಡ್ತಿದಾರೋ? ಹಾಗಾದ್ರೆ ಮೊದ್ಲು ಬಡ್ಡಿ ಕೊಟ್ಬಿಡು. ಅಷ್ಟೇ, ಬಡ್ಡಿ ಕೊಟ್ಟಾಯ್ತು. ಈಗ ಅಸ್ಲಿ ಏನ್ ಕೊಟ್ಟವನಂತ ಹೇಳು, ಹಂಗೆ ವಾಪಸ್ ಕೊಟ್ಬಿಡ್ತೀನಿ. ಬಲ್ಗೈ ಹಿಡ್ಕೊಂಡು ಬಲಗೈನ ತಗೊಂಡು ತಿರ್ಚಿ ಆ ಕೈನ ಅಗ್ರಿಮೆಂಟ್ ಕೊಡ್ತೇನೆ. ಎಲ್ಲಿಟ್ಕೊಂಡಿದ್ದ ನೋಡಪ್ಪ. ನನ್ಗಿರೋದು ಒಬ್ನೇ ಅಪ್ಪ ಅಲ್ವಾ ಟಿಪ್ಪರು? ಎಲ್ರ ಅಪ್ಪನ್ ಜೊತೆ ಆಟ ಆಡೋ ತರ ನಮ್ಮ ಅಪ್ಪನ ಜೊತೆ ಆಟ ಆಡಕ್ ಬಂದ್ರೆ ನಿಮ್ಮ ಅಪ್ಪ ಅವ್ರ ಅಪ್ಪನ್ಗೆ ಕಂಪ್ಲೇಂಟ್ ಮಾಡ್ಬಿಡ್ತೀನಿ. ತಗೊಂಡ್ ಹೇಳ್ಕೊ. ಮಲ್ಕೊಂಡು ಹೋಗುತ್ತೆ. ತಗೊಳ್ಳಿ. ಇದೇನು ಅಂತ ನಿಮಗೆ ಗೊತ್ತಾ? ಇಲ್ಲ. ಟಿಪ್ಪರ್ ವಾಸು ಬಲವಂತದಿಂದ ನಿಮ್ ಕೈಯಲ್ಲಿ ಸೈನ್ ಮಾಡ್ಕೊಂಡು ಡಾಕ್ಯುಮೆಂಟ್ಸ್. ಅದು ಹೇಗ್ ನಿನ್ ಕೈಗೆ ಬಂತು? ಅದೇ ಅದ್ಭುತ. ಟಿಪ್ಪರ್ ವಾಸುಗೆ ಯಾಕೋ ದಿಢೀರ್ ಅಂತ ಬೇಜಾರಾಗ್ಬಿಡ್ತು. ಏನು ಕೊರ್ಗ? ಅದೇ ನಾನ್ ಮಾಡಿದ್ದು ತಪ್ಪು ಅಂತ ಹೇಳಿ ನನ್ನ ಹತ್ರ ಬಂದು ಕ್ಷಮೆ ಕೇಳ್ದ. ಅಂದ್ರೆ ಅವನು ಚರ್ಚಿಗೆ ಹೋದ್ನಾ? ಏನಂದ್ರೆ ಹೋಗ್ದೇ ಇರ್ತಾನ. ಚೆನ್ನಾಗಿ ಪ್ರೇಯರ್ ಮಾಡ್ಕೊಂಡೇ ಬಂದಿದ್ದ. ಮನ್ಸ್ಗೆ ತುಂಬಾ ಬೇಜಾರಾಗಿರೋದ್ರಿಂದನೇ ಈ ಕಡೆ ಬರೋದಿಕ್ಕಾಗ್ಲಿಲ್ಲ ಅಂತ ಹೇಳಿ ನನ್ನ ಬಿಗ್ಗಿಯಾಗಿ ತಪ್ಕೊಂಡು ಒಳಗ್ ಶುರು ಮಾಡ್ಬಿಟ್ಟ. ನಿಧಾನಕ್ಕೆ. ಟಿಪ್ಪರ್ ಯಾಕೆ ಪಂಚರ್ ಆಗಿ ಬತ್ತವನಲ್ಲ ಹಾಗಂತ ಅನ್ಕೋತೀನಿ. ಇವನ್ ಹೇಗ್ ಈ ತರ ಪಂಚರ್ ಆದ? ಸ್ವಲ್ಪ ದ್ರಾಕ್ಷಿ ತಗೊಳ್ಳ, ಆಪಲ್ ಖಾಲಿಯಾಗಿದೆ. ನಿಧಾನಕ್ಕೆ. ಅಂದ್ರೆ ಕೃಷ್ಣ ಮೋಹನ್ ಇಲ್ಲಿ ಬಂದ ಅಲ್ವಾ? ಕೃಷ್ಣ ಮೋಹನ ಯಾವಾಗ? ಹೇಳೋ, ನಿಜ ಹೇಳೋ. ಕೃಷ್ಣ ಮೋಹನ್ ಈ ಊರಿಗೆ ಬರ್ಲೂ ಇಲ್ಲ, ಟಿಪ್ಪರ್ ವಾಸುನ ನೋಡ್ಲೂ ಇಲ್ಲ, ಅಪ್ಪನಿಗೆ ಸಿಕ್ಕಿರೋ ಒದೆನ ಅವನು ಕೊಡ್ಲೂ ಇಲ್ಲ. ಆಮೇಲೆ ಅವನು ಇಲ್ಲಿ ಬಂದು ಬಚ್ಚಿಟ್ಕೊಂಡು ನೋಡ್ಬಿಟ್ಟು ವಾಪಸ್ ಹೋಗ್ಲೂ ಇಲ್ಲ. ಇವಾಗ ನಂಬಿಕೆ ಬಂತಾ? ಹೌದು. ಅವನ್ ಬಗ್ಗೆ ಏನಂತ